ನವೆಂಬರ್ ಕ್ರಾಂತಿ ಚರ್ಚೆಯ ನಡುವೆ ಸಿಎಂ ಬದಲಾವಣೆಯ ಚರ್ಚೆಯ ಬೆನ್ನಲ್ಲೇ ಯಾಗ ಹೋಮ ಹವನ ನಡೀತಾ ಇದೆ. ಹೋಮ ಹವನ ಮಾಡಿಸ್ತಾ ಇರುವುದು ಡಿಕೆ ಶಿವಕುಮಾರ್ ಅವರ ಆಪ್ತ. ನವೆಂಬರ್ ಕ್ರಾಂತಿಯ ಚರ್ಚೆ ದೊಡ್ಡ ಮಟ್ಟದಲ್ಲಿ, ಪವರ್ ಶೇರಿಂಗ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ನಡುವೆ ಹೋಮ ಹವನವನ್ನ ಮಾಡಿಸಲಾಗ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಆಪ್ತನ ಕಡೆಯಿಂದ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಬೃಹತ್ ಯಾಗ, ದೊಡ್ಡ ಪ್ರಮಾಣದಲ್ಲಿ ಹೋಮ ಹವನ ನಡೀತಾ ಇರೋದು. 5 ಹೋಮಕುಂಡ ರಚನೆ ಮಾಡಿ 2 ದಿನಗಳ ಕಾಲ ಯಾಗ. ರಾಜಶ್ಯಾಮಲ ಯಾಗ, ಚಂಡಿಕಾ ಯಾಗ, ರುದ್ರಯಾಗ, ಸುದರ್ಶನ ಯಾಗ, ಗಣಪತಿ ಹೋಮಕ್ಕೆ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. 2 ದಿನಗಳ ಕಾಲ ನಿರಂತರವಾಗಿ ಹೋಮ ಹವನಗಳು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತಹ ಸಂಕಲ್ಪವನ್ನ ಮಾಡಿ ಬಳ್ಳಾರಿಯ ಅಮೃತೇಶ್ವರ ದೇಗುಲದಲ್ಲಿ ನಡೀತಾ ಇರುವಂತಹ ಯಾಗ. ಆಂಧ್ರ, ತೆಲಂಗಾಣ ಮತ್ತು ತಮಿಳುನಾಡಿಂದ ಅರ್ಚಕರು ಬಂದಿದ್ದಾರೆ. ಬಾಲಾಜಿ ಕ್ಯಾಂಪ್ನ 25 ಅರ್ಚಕರಿಂದ ವಿಶೇಷವಾದಂತಹ ಪೂಜೆ ಪುನಸ್ಕಾರ, ಹೋಮ ಹವನ ನಡೀತಾ ಇರೋದು. ರಾಜಶ್ಯಾಮಲ ಯಾಗ ಮಾಡಿದ್ರೆ ಸಿಎಂ ಆಗುವ ನಂಬಿಕೆ ಇದೆ. ಈ ಹಿಂದೆ ತೆಲಂಗಾಣದಲ್ಲಿ ಕೆಸಿಆರ್, ಇನ್ನು ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ, ಚಂದ್ರಬಾಬು ನಾಯ್ಡು, ಈಗ ಇವರು ಕೂಡ ಸಿಎಂ ಆಗಿದ್ರು ಈ ಯಾಗವನ್ನ ನೆರವೇರಿಸಿದ ನಂತರದಲ್ಲಿ ಎನ್ನುವ ನಂಬಿಕೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗಬೇಕು ಅಂತ ಬುಡಾ ಅಧ್ಯಕ್ಷ ಆಂಜನೇಯಲ್, ಡಿಕೆ ಶಿವಕುಮಾರ್ ಅವರ ಆಪ್ತ, ಅವರಿಂದ ಯಾಗವನ್ನ ನಡೆಸಲಾಗ್ತಾ ಇದೆ. ಸರ್, ಇದು ರಾಜ್ಯ ಶ್ಯಾಮಲ ಯಾಗ ಅಂತೇಳಿ ಭಾರಿ ದೊಡ್ಡ ಯಾಗ. ನನಗೆ ತಿಳಿದ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾರಿಲ್ಲ ಗೊತ್ತಿಲ್ಲ, ಹೈದರಾಬಾದಲ್ಲಿ ಮಾಡೋರು ಇದ್ದಾರೆ ಅಂತೇಳಿ ಹೈದರಾಬಾದಿಂದ ಕರೆಸಿದ್ರು ಸ್ವಾಮೀಜಿಗಳನ್ನ. ಇದು ಮಾಡಿದ್ರೆ ಭಾರಿ ಶಕ್ತಿವಂತಾದಂಥ ಶಕ್ತಿ ಬರ್ತದೆ. ಈ ರಾಜ್ಯದಂಥ ನಮ್ಮ ಗುರುಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಈ ಯಾಗವನ್ನು ಹಮ್ಮಿಕೊಂಡಿದ್ದೇವೆ. ಇದು ಸುಮಾರು ಒಂದು 5 ಯಾಗ ಅಟ್ ಎ ಟೈಮ್ ನಡೀತಿದೆ. ಇವತ್ತು ಬೆಳಿಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆಗಿದೆ. ನಾಳೆ ಸಾಯಂಕಾಲವರೆಗೂ ಕೂಡ ಈ ಯಾಗ ಇರ್ತದೆ. ಈ ಯಾಗದಲ್ಲಿ ಭಾರಿ ವಿಶೇಷವಾದಂಥ ಶಕ್ತಿ ಇದೆ. ವಿಶೇಷವಾದಂಥ ಈ ನಂಬಿದವ್ರನ್ನ ಯಾರು ಕೈ ಬಿಡೋಲ್ಲ ಅಂಥೇಳಿ ಈ ಯಾಗನ ಏನು ಹೇಳ್ತಾರೆ, ಈ ಯಾಗನ ನಾವು ನಂಬಿದ್ದೀವಿ. ನಾವು ನಮ್ಮ ಮಿಸ್ಸಸ್ಸು ನಂಬಿ ದೇವರ ಮುಂದೆ ನಾವು ಕೈ ಜೋಡಿಸಿ ಯಾಗನ ಏನನ್ನ ಮಾಡಿ ನಮ್ಮ ಸಾಹೇಬರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಮಾಡಬೇಕು ಅಂತೇಳಿ ದೇವ್ರ ಮುಂದೆ ಬೇಡ್ಕೊತಾ ಇದ್ದೀವಿ. ಯಾಗದ ವಿಶೇಷ ಏನಂತಂದರೆ, ಈಗನ ಸ್ವಾಮೀಜಿಗಳು ಹೇಳ್ತಿದ್ರು ಆಂಧ್ರದಲ್ಲಿ ಮಾಡಿದ್ದೀವಿ, ಅವ್ರು ಸಿ ಎಮ್ ಆದರು, ಮತ್ತು ಜಗನ್ ಅವ್ರಿಗೆ ಮಾಡಿದ್ದೀವಿ, ಅವ್ರು ಸಿ ಎಮ್ ಆದರು ಅಂತ ಈಗ ತಾನೇ ಸ್ವಾಮೀಜಿಗಳು ನಾವು ಹೈದರಾಬಾದಿಂದ ಕರೆಸಿದವ್ರು ಹೇಳಿದರು. ಅಷ್ಟಕ್ಕೆ ಮುಂಚೆ ನಮಗೆ ಗೊತ್ತಿದ್ದಿಲ್ಲ. ಯಾಗ ದೇವರು ಒಳ್ಳೇದು ಮಾಡಲಿ ಅಂತ ನಮ್ಮ ಮಿಸ್ಸಸ್ಸು ನಾವು ಬೇಡ್ಕೊತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಸಾರು ಒಂದು ಸಲ ಖಂಡಿತ ಅವರು ಈ ರಾಜ್ಯ ಮುಖ್ಯಮಂತ್ರಿ ಆಗಬೇಕು, ಅತಿ ಶೀಘ್ರ ಅವರು ಆಗೇಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ ಸಾರು ದಂಪತಿಗಳು, ಆಂಜನೇಯ ಸಾರು ದಂಪತಿಗಳು ಸಂಕಲ್ಪ ಮಾಡಿದ್ದಾರೆ. ಆದ್ದರಿಂದ ಶೃಂಗೇರಿಯಿಂದ, ಹಾಗೆ ಹೈದರಾಬಾದ್ನಿಂದ, ವಿಜಯವಾಡ, ತಿರುಪತಿ ಎಲ್ಲ ಕಡೆಯಿಂದ ಪುರೋಹಿತರನ್ನೆಲ್ಲ ಕರೆಸಿಬಿಟ್ಟು ಅವರ ಸಮ್ಮುಖದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡ್ತಾಯಿದ್ದೀವಿ. ಇವತ್ತಿನ ದಿನ ಬೆಳಗ್ಗೆ ಸಂಕಲ್ಪ, ಗಣಪತಿ ಪೂಜಾ, ಪುಣ್ಯಾಹವಚನ, ಕಲಶಸ್ಥಾಪನ, ಕಂಕಣಧಾರಣ, ಋತ್ವಿಕರಣ, ಆಮೇಲೆ ಈಗ ಗಣಪತಿ ಹೋಮ ಆಗ್ತಾಯಿದೆ. ಹಾಗೆ ಜಾತಕರೀತ್ಯ ದೋಷಗಳು ಏನಾದರೂ ಡಿ ಕೆ ಶಿವಕುಮಾರ್ ಸಾರಲ್ಲಿ ಜಾತಕರೀತ್ಯ ದೋಷಗಳಿದ್ರೂ ಕೂಡ ಅದು ಕಳಿಬೇಕು, ರಾಜ್ಯ ಪ್ರಾಪ್ತಿ ಅತಿ ಶೀಘ್ರ ಆಗಬೇಕು ಅಂತ ಉದ್ದೇಶಕ್ಕೋಸ್ಕರ ನವಗ್ರಹ ಹೋಮ, ಹಾಗೆ ರುದ್ರ ಹೋಮ, ಹಾಗೆ ಚಂಡಿಕಾ ಪರಮೇಶ್ವರಿ ಚಂಡಿ ಯಾಗ ಮಾಡಿದರೆ ಫಲ ಏನಂದರೆ ಅತಿ ಶೀಘ್ರ ಫಲ ಸಿಗ್ತದಂತ. ರಾಜಶ್ಯಾಮಲ ಮಾಡಿದರೆ ರಾಜ್ಯ ಪ್ರಾಪ್ತಿ, ರಾಜ್ಯ ಅಧಿಕಾರ ಅತಿ ಶೀಘ್ರ ಸಿಗುತ್ತದೆ ಅಂತ ಉದ್ದೇಶಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದು ಆಂಜನೇಯ ಸಾರು ದಂಪತಿಗಳು ವಿಶೇಷವಾಗಿ ಅವರೊಂದು ಮುಖ್ಯಮಂತ್ರಿ ಆಗಬೇಕಂತ ಉದ್ದೇಶಕ್ಕೋಸ್ಕರನೇ ಈ ಸಂಕಲ್ಪದಲ್ಲಿ ಇಷ್ಟು ಸಕಲ ವ್ಯವಸ್ಥೆಗಳು ಮಾಡಿ ಇದರಲ್ಲಿ ಇವತ್ತಿನಿಂದ ನಾಳೆ ಮಧ್ಯಾಹ್ನ ತನಕ ವಿಶೇಷವಾಗಿ ಈ ಯಜ್ಞಗಳು, ಹೋಮಗಳು, ಅಭಿಷೇಕಗಳು, ಅರ್ಚನೆಗಳು ವಿಶೇಷವಾಗಿ ನಡೀತಾ ಇದೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಕಥೆ ಕ್ಲೋಸ್ ಆಗುತ್ತೆ. ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬಿಜೆಪಿಯ ಮುಖಂಡರ ಬ್ಯಾಟಿಂಗ್. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಅಲ್ಲಿಗೆ ಕಾಂಗ್ರೆಸ್ನ ಕಥೆ ಕ್ಲೋಸ್. ಸಿದ್ದರಾಮಯ್ಯ ಪರ ಬಿಜೆಪಿ ಮುಖಂಡರ ಬ್ಯಾಟಿಂಗ್. ಕೋಲಾರದಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಮಾತನಾಡಿರುವುದು ಸಿಎಂ ಪರವಾಗಿ. ಕೋಲಾರದಲ್ಲಿ ದಾಸಶ್ರೇಷ್ಠ ಕನಕದಾಸರ ಜಯಂತಿ ವೇಳೆ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಅವರು ಕುರುಬ ಸಮಾಜಕ್ಕೆ ಮಾತ್ರ ನಾಯಕರಲ್ಲ, ಸಿಎಂ ಸಿದ್ದರಾಮಯ್ಯ ಅವರು ಅಹಿಂದ ವರ್ಗದ ನಾಯಕರವರು. ಇತ್ತೀಚೆಗೆ ಸಿಎಂ ಸ್ಥಾನದಿಂದ ಕೆಳಗಿಳಿಸುವ ಹೇಳಿಕೆಗಳು ಕೇಳಿ ಬರ್ತಾ ಇದೆ.
ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರು ಆ ಬಗ್ಗೆ ಹೇಳಿದ್ದಾರೆ. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನು ಏನಾದರೂ ಇಳಿಸಿದ್ರೆ ಅಲ್ಲಿಗೆ ಕಾಂಗ್ರೆಸ್ ಕತೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿ. ಈ ರಾಜ್ಯದಲ್ಲಿ 80% ಐದ ಜನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದು 80%. ನಾನು ಕರೆ ಕೊಡ್ತಾ ಇದ್ದೀನಿ ಈ ರಾಜ್ಯದ ಜನತೆಗೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದ್ರೂ ಸಿದ್ದರಾಮಯ್ಯನ ಕುರ್ಚಿಗೆ ನನ್ನ ಕೈ ಇಕ್ಕಿದ್ರೆ ಸುಮಾರು ಒಂದು 25 ಲಕ್ಷ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋಗಿ ಗೆಲುವು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ರಾಜ್ಯದ ಜನತೆಗೆ ಕರೆ ಕೊಡ್ತಾ ಇದ್ದೀನಿ. ಸಿದ್ದರಾಮಯ್ಯನ ಕತೆ ಏನಾದ್ರು ಕೈ ಇಕ್ಕಿದ್ರೆ ಅವತ್ತು ಕಾಂಗ್ರೆಸ್ನ ಮುಗಿಸ್ದಂಗೆ, ಸ್ಮಶಾನಕ್ಕೆ ಹೋದಂಗೆ, ಕಾಂಗ್ರೆಸ್ ಕತೆ ಕ್ಲೋಸ್ ಆದಂಗೆ. ಯಾವುದೇ ಕಾರಣಕ್ಕೂ ಹೈಕಮಾಂಡ್ಗೆ ಪಕ್ಷಾತೀತವಾಗಿ ಅಹಿಂದ ವರ್ಗದ ಪರವಾಗಿ, ಅಹಿಂದ ವರ್ಗದ ಜನರ ಪರವಾಗಿ ನಾನು ಇವತ್ತು ಹೇಳಿಕೆ ಕೊಡ್ತಾ ಇದ್ದೀನಿ. ಏನಾದ್ರೂ ನಾವು ಕಂಟೆಕ್ಟ್ ಬಂದ್ರೆ ಈ ರಾಜ್ಯದ 80% ಅಹಿಂದ ವರ್ಗಗಳು ಕೂಡ ಒಗ್ಗಟ್ಟಿನಿಂದ ಇದ್ದು, ಅಲ್ಪಸಂಖ್ಯಾತರು ಇರ್ಬೋದು, ಪರಿಶಿಷ್ಟ ಜಾತಿ ಇರ್ಬೋದು, ಎಲ್ಲ ಅಹಿಂದ ವರ್ಗಗಳು ಕೂಡ ಒಗ್ಗಟ್ಟಿನಿಂದ ನಾವೆಲ್ಲ ಸಿದ್ದರಾಮಯ್ಯ ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ದೆಹಲಿಯಲ್ಲಿ ಸಿದ್ದರಾಮಯ್ಯ ಬಣದ ಡಿನ್ನರ್ ಮೀಟಿಂಗ್ ಆಯೋಜನೆ ಆಗಿದೆ. ಸಂಸದ ಹಿಟ್ನಾಳ್ ಮನೆಯಲ್ಲಿ ಸಿದ್ದು ಬಣಕ್ಕೆ ಔತಣಕೂಟವನ್ನ ಆಯೋಜಿಸಲಾಗಿದೆ. ದೆಹಲಿಯಲ್ಲಿದು ಸಿದ್ದರಾಮಯ್ಯ ದೆಹಲಿ ಪ್ರವಾಸದ ವೇಳೆ ಔತಣಕೂಟ. ಸಿದ್ದರಾಮಯ್ಯ ಆಪ್ತ ಸಂಸದ ರಾಜಶೇಖರ್ ಹಿಟ್ನಾಳ್ ಆಯೋಜನೆ ಮಾಡಿರುವಂತಹ ಡಿನ್ನರ್ ಔತಣಕೂಟ. ನವೆಂಬರ್ 15ರ ನಂತರ ಸಿಎಂ ಬೆಂಬಲಿಗರಿಗೆ ಔತಣಕೂಟ. ಸಚಿವರು, ಶಾಸಕರು, ಸಂಸದರಿಗೆ ಈ ಔತಣಕೂಟವನ್ನ ಏರ್ಪಾಡು ಮಾಡಲಾಗಿದೆ. 15ನೇ ತಾರೀಕು, 15ರ ನಂತರ ಆಯೋಜನೆ ಮಾಡಲಾಗಿದೆ. ಸಂಸದ ರಾಜಶೇಖರ್ ಹಿಟ್ನಾಳ್ ಸಿಎಂ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ನಾಯಕರು. ಸಂಸದ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗ ಏನಿದೆ ಆ ಬಣದವರು ಅವರಿಗಾಗಿ ಔತಣಕೂಟ ನವೆಂಬರ್ 15ರ ನಂತರದಲ್ಲಿ ದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಬೇಲೂರು ಹಾಗೂ ಬಿಕೋಡು ಮುಖ್ಯ ರಸ್ತೆಯಲ್ಲಿ ಗಜಗಾಂಭೀರ್ಯದಿಂದ ನಡೆದು ಹೋಗ್ತಾ ಇರುವಂತಹ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ. ಕಾಡಾನೆ ಭೀಮನಿಗೆ ಎಸ್ಕಾರ್ಚ್ ಮಾಡಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ. ರಸ್ತೆಯಲ್ಲಿ ನಡೆದುಕೊಂಡು ಬಂದು ಬಿಕ್ಕೋಡು ಎಸ್ಟೇಟ್ ಒಳಕ್ಕೆ ಹೋಗಿದ್ದಾನೆ ಕಾಡಾನೆ ಭೀಮ. ಕಾಡಾನೆ ಎಂಟ್ರಿ ಆದ ತಕ್ಷಣ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರನ್ನ ಮನೆಗೆ ಕಳಿಸಿದ್ದಾರೆ ಎಸ್ಟೇಟ್ನ ರೈಟರ್. ಏನ್ ಮರಿ ಆನಿದು, ಏನ್ ಸೈತಾನ ಆನಿದು, ಏನ್ ಮರಿ ಆನಿದು, ಏನ್ ಸೈತಾನ ಆನಿದು. ಕಾಡಾನೆ ಗಜಗಾಂಭೀರ್ಯದಿಂದ ನಡೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. ಎಸ್ಟೇಟ್ನಲ್ಲಿ ಕಾರ್ಮಿಕರು ಜೀವ ಭಯದಲ್ಲೇ ಕೆಲಸ ಮಾಡುವಂತಹ ದುಸ್ಥಿತಿ ಪರಿಸ್ಥಿತಿ ಈ ಭಾಗದಲ್ಲಿ ಕೆಲ ದಿನಗಳಿಂದ ಇದ್ದೇ ಇದೆ. ಕಾಡಾನೆ ದಾಳಿಗೆ ಅನೇಕರು ಬಲಿಯಾಗಿರುವಂತಹ ವರದಿಗಳಾಗ್ತಾ ಇರುವಂಥದ್ದು. ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿ ಹೋಗಿದೆ. ಕಾಡಾನೆ ಭೀಮಾನ ಎಂಟ್ರಿ ಕೂಡ ಆಗಿತ್ತು. ಮತ್ತೆ ಎಸ್ಕಾರ್ಟ್ ಸಮೇತವಾಗಿ ಕಾಡಿನೊಳಕ್ಕೆ ಬಿಡುವಂತಹ ಪ್ರಕ್ರಿಯೆ ನಡೆದಂತಹ ಸಂದರ್ಭದ ದೃಶ್ಯ ಇದು. ರೈತರ ಅನುಕೂಲಕ್ಕೆ ಅಂತ ಹಾವೇರಿಯ ರಾಣೆಬೆನ್ನೂರು ಹೊರವಲಯದಲ್ಲಿ ಹೊಸ ಎಪಿಎಂಸಿ ಯಾರ್ಡ್ ನಿರ್ಮಾಣ ಆಗಿದೆ. ಆದರೆ 2022ರಲ್ಲಿ ಕಾಮಗಾರಿ ಮುಕ್ತಾಯ ಆದರೂ ಕೂಡ ಇದುವರೆಗೂ ಎಪಿಎಂಸಿ ಯಾರ್ಡ್ ಉದ್ಘಾಟನೆ ಮಾತ್ರ ಆಗಿಲ್ಲ. 222 ಎಕರೆಯಲ್ಲಿ 130 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಸುಸಜ್ಜಿತ ಎಪಿಎಂಸಿ ಯಾರ್ಡ್ ಉದ್ಘಾಟನೆ ಆಗದೇನೆ ರೈತರಿಗೆ ಅನಾನುಕೂಲ ಆಗಿದೆ. ಈ ಸಮಸ್ಯೆ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ, ನೋಡಿ.
ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ತಂಡ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿದ್ದೀವಿ. ಇಲ್ಲಿನ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿರುವಂತಹ ಎಪಿಎಂಸಿ ಮಾರುಕಟ್ಟೆಗೆ ವರ್ಷ ಹಲವಾದರೂ ಕೂಡ ಲೋಕಾರ್ಪಣೆ ಭಾಗ್ಯ ಸಿಕ್ಕಿಲ್ಲ. ಇದರಿಂದಾಗಿ ರೈತರಿಗೆ ಸಾಕಷ್ಟು ತೊಂದರೆಗಳು ಈ ಭಾಗದಲ್ಲಿ ಆಗ್ತಾ ಇರುವಂತದ್ದು. ಬರೋಬ್ಬರಿ 222 ಎಕರೆಯಲ್ಲಿ 130 ಕೋಟಿ ರೂಪಾಯಿ ಖರ್ಚು ಮಾಡಿ ಸುಸಜ್ಜಿತವಾಗಿರುವಂತಹ ಎಪಿಎಂಸಿ ಅಡ್ನ ಹಿಂಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಿ, ಇದನ್ನ ಇಲ್ಲಿ ನಿರ್ಮಾಣ ಮಾಡಿದ್ರು. 2019ರಲ್ಲಿ ಕಾಮಗಾರಿ ಶುರು ಮಾಡಿ 2022ರಲ್ಲಿ ಕಾಮಗಾರಿ ಮುಕ್ತಾಯ ಆಗಿದೆ. ಈಗ ಮುಕ್ತಾಯ ಆಗಿ 3 ವರ್ಷ ಆದರೂ ಕೂಡ ಇದನ್ನ ಉದ್ಘಾಟನೆ ಮಾಡಿಲ್ಲ. ಇದರಲ್ಲಿ ಸಾಕಷ್ಟು ರಾಜಕೀಯ ಇದೆ ಅನ್ನುವಂಥದ್ದು ರೈತರು ಇಲ್ಲಿ ನೇರವಾಗಿ ಆರೋಪವನ್ನ ಮಾಡ್ತಿದ್ದಾರೆ. ಇದರಿಂದಾಗಿ ಆಗ್ತಾ ಇರುವಂತಹ ಸಮಸ್ಯೆಗಳೇನು ರೈತರಿಗೆ ಅನ್ನುವಂಥದ್ದನ್ನ ಖುದ್ದು ಇಲ್ಲಿ ರೈತರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ನಾವು ತಿಳ್ಕೊಳ್ಳೋಣ. ರಾಣೆಬೆನ್ನೂರು ತಾಲೂಕು ಬೀಜೋತ್ಪಾದನೆ ಒಳಗೆ ನಂಬರ್ 1 ನಮ್ಮ ತಾಲೂಕು. ಮೆಗಾ ಮಾರ್ಕೆಟ್ ಇಟ್ಕೊಂಡು ನಾವು ಹಾಳು ಬಿದ್ದು ಪಾಳು ಬಿದ್ದ ಮನೆ ಅಂತ ಇದನ್ನ ನೋಡಬೇಕಂತ ಪರಿಸ್ಥಿತಿ ಬಂದಿತ್ತಪ್ಪ ಅಂತಂದ್ರ ಈ ಒಂದ್ ಸಂಗತಿ ನಮ್ಗೆ ನೋವು ಆಗ್ತೈತಿ, ದುಃಖ ಆಗೈತಿ. ನಿಂದ್ರಾಕ ನಿಲ್ಲಕ ನೆರಳಿಲ್ಲ, ನೀರಿಲ್ಲ. ಮುದುಕರು ಮೂಡ್ರಿ ಆ ಕಡೆ ಹೋದ್ರ ತಡೆಯಕ್ ಹೋದಂದ್ರೆ ಸತ್ತ ಹೋಗ್ರಿ. ಈ ಬಣ ಬಡದಾಟದೊಳಗ ಇದು ಕೊಲೆ ಆದಂಗ್ರಿ ಅದು. ಗಂಡ ಹೆಂಡತಿ ಜಗದಲ್ಲಿ ಕೂಸ್ಗಾಸತ್ತಂತ ರೀತಿಯಲ್ಲಿ ಸಾವುಕಾರ ಸರ್ಕಾರ ಒಂದ. ಈ ಮುಟ್ಟಾಳ ನನ್ನ ಮಕ್ಕಳು ರೈತರನ್ನ ಬೀದಿಗಿಡ್ತಾ ಇದಾರೆ. ರೈತರನ್ನ ಸಾಯಿಸಿ ರೈತರ ಬೆನ್ನೆಲುಬು ಅಂತಾರೆ. ಬೆನ್ನೆಲುಬು ಎಲ್ಲ ಮುಡ್ಕೊಂಡು ತಿಂತಾ ಇದಾರೆ. ನಾನೀಗ ಹೊಸ ಎಪಿಎಂಸಿ ಮಾರುಕಟ್ಟೆ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ನನ್ನ ಜೊತೆಗೆ ಈ ಭಾಗದ ರೈತರು, ವ್ಯಾಪಾರಸ್ಥರೆಲ್ಲ ಬಂದಿದ್ದಾರೆ. ಇಷ್ಟು ವರ್ಷಗಳಾಗಿದ್ರೂ ಕೂಡ ಈ ಒಂದು ಎಪಿಎಂಸಿ ಮಾರುಕಟ್ಟೆಯನ್ನ ರೈತರ ಉಪಯೋಗಕ್ಕಾಗಿ ಓಪನ್ ಮಾಡಿಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಸಾಧ್ಯ ಆಗಿಲ್ಲ, ಏನ್ ಸಮಸ್ಯೆಗಳಾಗ್ತಿದೆ ಅನ್ನೋದ್ರ ಬಗ್ಗೆ ರೈತರನ್ನ ಮಾತಾಡ್ಸೋಣ. ಸರ್, ಬಹಳ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತ ಒಂದು ಎಪಿಎಂಸಿ ಮಾರುಕಟ್ಟೆ ರೈತರಿಗೆ ಅನುಕೂಲ ಬೇಕಾಗಿತ್ತಿದ್ದು. ಸೊ ಮಾರುಕಟ್ಟೆ ಇದೆ, ಇನ್ನು ಅದನ್ನು ಓಪನ್ ಮಾಡಿಕೊಡ್ತಿಲ್ಲ ಯಾಕೆ ಅಂತ. ಸರ, ಇವತ್ತು ಕರ್ನಾಟಕದಲ್ಲಿ 2ನೇ ಮೆಗಾ ಮಾರ್ಕೆಟ್ ಅಂತ ಹೆಸರು ಪಡೆದಿದೆ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಮಾರ್ಕೆಟ್ ಎಲ್ಲಿ ಇಲ್ಲ ಕರ್ನಾಟಕದಲ್ಲಿ. ಅಂತ ಒಂದು ಮಾರ್ಕೆಟ್ ಕೋಟಿ ಗಂಟ್ಲೆ ಖರ್ಚು ಮಾಡಿದಾರ. ಇದರಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಗಂಡ ಹೆಂಡತಿ ಜಗದಲ್ಲಿ ಕೂಸ್ಗಾಸತ್ತಂತ ರೀತಿಯಲ್ಲಿ. ಹೆಂಗಪ್ಪ ಅಂತಂದ್ರೆ ಇಲ್ಲಿ ಕೋಳಿವಾಡ ರಾಣೆಬೆನ್ನೂರು ಕ್ಷೇತ್ರದ ಶಾಸಕರು, ಇದು ರಾಣೆಬೆನ್ನೂರು ಕ್ಷೇತ್ರಕ್ಕೆ ಬರೋದಿಲ್ಲ, ಇಲ್ಲಿ ಬ್ಯಾಡಗಿ ಕ್ಷೇತ್ರಕ್ಕೆ ಮತದಾನ ಆಗ್ತಾರ. ಹಿಂಗಾಗಿ ಇದು ಬ್ಯಾಡಗಿ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತ ವ್ಯವಸ್ಥೆಯಲ್ಲಿ ಇವರು ಕೋಳಿವಾಡ್ರು ಇದು ನನ್ನ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಅಂತಂದು ಇಲ್ಲಿ ಪ್ರಕಾಶ್ ಕೋಳಿವಾಡ್ರು ಅಂತಾರ. ಅವರು ಬಸವರಾಜ ಶಿವಣ್ಣವರು ನಮ್ಮ ಮತದಾನ ಕ್ಷೇತ್ರದಲ್ಲಿದೆ, ನಾನು ಅಧಿಕಾರ ಚಲಾಯಿಸ್ತೇನೆ ಅಂತ ಹೇಳಿ ಇವರು ಇಬ್ಬರ ಜಗಳದಲ್ಲಿ ಇದು ಕೂಸ್ಗಾಸದ ಪ್ರತಿಷ್ಠಿತ ಕಣದಲ್ಲಿದೆ. ಇದು 518 ವ್ಯಾಪ್ತಿಯಲ್ಲಿ ಮಳಿಗೆಗಳಿದಾವೆ. ಸಾಮಾನ್ಯ ಎಲ್ಲ ವ್ಯಾಪ್ತಿಯಲ್ಲಿ 300 ಟೆಂಡರ್ ಕರೆದಿದ್ರು. 300 ಟೆಂಡರ್ಗಳಲ್ಲಿ 47 ಟೆಂಡರ್ ಆಯ್ಕೆಗಳಾಗಿದಾವೆ. ಆದ್ರೆ ಇನ್ನೂ ಈ ಸ್ವತ್ತು ಆಗಿಲ್ಲ. ಇದರಲ್ಲಿ ತಾಂತ್ರಿಕ ದೋಷಗಳಿಂದ, ಇವರು ಗುದ್ದಾಟದಿಂದ ಇವತ್ತು ಇಂತ ಒಂದು ಕೋಟಿ ಗಂಟಲೆ ಖರ್ಚು ಮಾಡಿದಂತ ಮೆಗಾ ಮಾರ್ಕೆಟ್ ನೆಲೆಗುಂದಿದೆ. ಎಲ್ಲಾ ಸೌಲಭ್ಯಗಳು ಇದಾವೆ ಒಳಗಡೆ, ಆದ್ರೂ ಅವಕಾಶ ಸಿಗ್ತಾ ಇಲ್ಲ ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ತೆರಿಗೆ ದುಡ್ಡನ್ನ ವೆಚ್ಚ ಮಾಡಿ ಕಟ್ಟಿರ್ತಾರೆ. ಈಗ ಪಾಳು ಬೀಳ್ತಾ ಇದೆ. ಸರ, 100ಕ್ಕೆ 100 ಅಕ್ಷರಶಃ ಸತ್ಯ. ಯಾಕಂತಂದ್ರೆ ಅಧಿಕಾರಿಗಳು ತಮ್ಮ ಜಗಳದಲ್ಲಿ ಅಥವಾ ತಮ್ಮ ವಾಕ್ಸಮರ ಅಂತಾರ, ವಾಕ್ಸಮರದಲ್ಲಿ ಇವತ್ತು ನಿರ್ಲಕ್ಷ್ಯ ಧೋರಣೆಗೆ ಅದು ಒಂದು ಉದಾಹರಣೆ ಅಂತ ಹೇಳೋದು, ಸ್ವಚ್ಛ ಮತ್ತು ಒಂದು ಉದಾಹರಣೆ ಅಂತ ಹೇಳಿ. ಯಾಕಂತಂದ್ರೆ ಕೋಟ್ಯಾಂತರ ರೂಪಾಯಿಯನ್ನ ಸರ್ಕಾರ ಏನೈತಲ್ಲ ಅದನ್ನ ಖರ್ಚು ಮಾಡಿ ಈ ಒಂದು ವ್ಯವಸ್ಥೆನ ಮಾಡಿದಾಗ ಪಾಳು ಬಿದ್ದ ಮನೆ ಅಂತಾರಲ್ಲ, ಆ ಪಾಳು ಬಿದ್ದ ಮನೆ ಅಂತ ಆಗ್ತೈತಿ. ಯಾವುದೇ ವಸ್ತು ಆಗಲಿ, ಯಾವುದೇ ಮನೆ ಆಗಲಿ, ಅದನ್ನ ಉಪಯೋಗಕ್ಕೆ ತಂದಾಗ ಅದನ್ನ ಸದ್ಬಳಕೆ ಮಾಡ್ಕೊಂಡಾಗ ಮಾತ್ರ ಅದು ಏನೈತಲ್ಲ ಜನರಿಗೆ ಅರ್ಥ ಆಗ್ತೈತಿ, ಜನರಿಗೆ ಉಪಯೋಗ ಆಗ್ತೈತಿ. ಒಂದೇದು, ಈಗ ಆಲ್ರೆಡಿ ನಮ್ಮ ಕಬ್ಬರ್ ಹನುಮಂತಪ್ಪ ನಮ್ಮ ತಾಲೂಕು ಅಧ್ಯಕ್ಷರು ಹೇಳ್ದಂಗೆ ರಾಣೆಬೆನ್ನೂರು ಹಾವೇರಿ ಜಿಲ್ಲೆಯಲ್ಲಿ ಅತ್ಯಂತ ವೇಗವಾಗಿ ಬೆಳತಕ್ಕಂತ ನಗರ. ಇಂಥ ನಗರದಾಗೆ ಒಂದು ಮೆಗಾ ಮಾರ್ಕೆಟ್ ಅನ್ನು ಇಟ್ಕೊಂಡು ನಾವು ಹಾಳು ಬಿದ್ದು ಪಾಳು ಬಿದ್ದ ಮನೆ ಅಂತ ಇದನ್ನ ನೋಡಬೇಕಂತ ಪರಿಸ್ಥಿತಿ ಬಂದಿತ್ತಪ್ಪ ಅಂತಂದ್ರ ಈ ಒಂದ್ ಸಂಗತಿ ನಮ್ಗೆ ನೋವು ಆಗ್ತೈತಿ, ದುಃಖ ಆಗೈತಿ. ಯಾಕಂತಂದ್ರೆ ಅಧಿಕಾರಿಗಳು ನಾನ್ ಹೆಚ್ಚು ನೀನ್ ಹೆಚ್ಚು ಇದನ್ನ ಬಿಡಬೇಕು. ಅನ್ಯತಾ ಭೇದ ಭಾವನ ಮರೆತು ದಯವಿಟ್ಟು ಈ ಕಡೆಗೆ ವೇಗವಾಗಿ, ಎಷ್ಟು ವೇಗವಾಗಿ ಇಷ್ಟು ಗಮನ ಹರಿಸ್ತಾರ ಎಲ್ಲರಿಗೂ ಅನುಕೂಲ ಆಗ್ತೈತಿ ಅಂತ ದಿಶೆಯಲ್ಲಿ ಹೇಳಕ್ ಇಷ್ಟಪಡ್ತೀವಿ. ತಾತ,
ಏನ್ ಓಪನ್ ಮಾಡ್ಕೊಡಲ್ವಾ ಇದು? ನಮ್ದು ಅಂತಾರೆ ನಾವು ಬರಡೇರ ಎಲ್ಲಿ ಬರಡಿ ನೋಡಿ, ಏನ್ ನೀವೇನ್ ಬೆಳೆಯಲ್ವಾ? ರೈತ ಗೊಂಜಾಳ ತಂದಿದೆ. ಜೋಳ ಬೆಳಿತೀರಾ? ಈಗ ಎಲ್ಲಿ ಹಾಕ್ತಿದ್ದೀರಿ ತಂದು? ಒಳಗಡೆ ಹಾಕ್ತಿರಿ. ಏನ್ ಓಪನ್ ಮಾಡ್ಕೊಡಲ್ವಾ ಅಂತಣ್ಣ? ಓಪನ್ ಮಾಡಿ ಕೊಡಲ್ಲ ಅಂತ ಏನಂತಾರ ಹೋಗ್ ಕೇಳಿದ್ರೆ? ಕೇಳಿದ್ರ ಅವ್ರ ಅಲ್ಲಿ ಬ್ಯಾಡಿಗೆ ಹೋಗ್ರಿ ಅಲ್ಲಿ ಹೋಗ್ರಿ ಅಂತ ಬಾಡಿಗೆ ಹೋಗ್ಬೇಕು ಅಂತಾರ. ಅವ್ರ ಕೇಳಿದ ನೀರು ಸಪ್ಲೈ ಅಲ್ಲಿ ಹೋಗ್ಬೇಕಂದ್ರೆ ಜನರ ಮುಖ್ರ ಬಸ್ಸಿನ ಬಾಯಿ ಬಿದ್ರಿ ನಮ್ಗೆ ತೊಂದ್ರೆ ಐತ್ರಿ. ನೀರಿಂದ ಎಲ್ಲ ಪೂರ್ತಿ ಕುಡಿಯೋ ನೀರಿಂದ ಅಲ್ಲಿಗೆ ಹೋಗ್ರಿ. ನಾವೆಲ್ಲ 2-3 ಕಿಲೋಮೀಟರ್ ಹೋಗ್ಬೇಕು ಕುಡಿಯೋ ನೀರಿಗೆ. ಪ್ಲಾಂಟ್ ಅಲ್ಲಿ ಹಾಕೋರಲ್ಲ ಒಳಗೆ. ಒಂದು ನಾಷ್ಟದ ಊಟದ ಯಾವ್ದು ವ್ಯವಸ್ಥೆ ಅಲ್ರಿ, ಯಾವ್ದು ಕ್ಯಾಂಟೀನ್ ಇಲ್ಲ, ಯಾವ್ದಲ್ಲ, ಏನಿಲ್ರಿ. ಅಲ್ಲ ಒಳಗಡೆ ಕ್ಯಾಂಟೀನ್ ಇದೆ, ಏನ ಚಲೋವಲ್ರಿ. ಮುದುಕ್ರು ಮೂಳ್ರಿ ಆ ಕಡೆ ಹೋದ್ರ ತಡೆಯಕ್ ಹೋದಂದ್ರ ಸತ್ತ ಹೋಗ್ರಿ. ರೋಡ್ ದಾಟಿಗೆ ಇಲ್ಲಿದ್ದ ಎಲ್ಲ ದೂರದ ಊರದ ಬರ್ತಾರ್ರಿ. ಮೆಕ್ಕೆಜೋಳ ಹ್ಞೂನ್ರಿ 4-5 ದಿವಸ ಗಂಟ್ಲೆ ಇರ್ತಾರ್ರಿ. ಇಲ್ಲೇ ಅವ್ರಿ ಒಳಗಡೆ ಅಲ್ಲೇ ಮಕ್ಕನದ್ರಿ. ರಾಶಿ ಬಡ್ಡಿಗೆ ರೋಡ್ ಬೇಡ ಅಲ್ಲೇ ಒಣಗಿಸಿನ ಕಾಳು ಬಡ್ಡಿಲ್ಲ ಮೊಕ್ಕಬೇಕ್ರಿ. ಮಳೆ ಬಂದ್ರೆ ಅಲ್ಲೇ ದುಂಡು ಮಾಡ್ಕೊಂಡ್ ಅಲ್ಲೇ ಮೊಕ್ಕಬೇಕ್ರಿ. ನಾವು ಅವ್ರಿಗೆ ಬಂದಾಗ ದುಂಡು ಮಾಡ್ಕೊಂಡ್ ಹೋಗ್ರಿ. ಬರ್ಲಿಲ್ಲ ಅಂದ್ರೆ ಅಲ್ಲೇ ಕಾಯ್ಕೊಂತ ಕುಂದಿರ್ಬೇಕ್ರಿ. ಮತ್ತೆ ಆಡ್ಬೇಕು. ಅವ್ರು ಆಡ್ಕೊಂಡ್ ಇನ್ನ ಹಸಿ ಐತಿ ನಾಳೆ ಸಾಯಂಕಾಲ ಕಾಟ ಹಾಕೊಂತಾರ್ರಿ. ಮಾಡ್ಕೊಂಡು ಮತ್ತೆ ಅವ್ರು ಬರ್ತಾರ ನೋಡ್ಕೆ ಅಂತ ಕುಂದ್ರ ಬರಂಗಲ್ರಿ ಅವ್ರು. ರೇಟ್ ರೇಟ್ ರೀ ಅದು 16 ಕ್ವಿಂಟಲ್ 1600, 1800, 1900. 2000 ಒಳಗಡೆ ಎಲ್ಲ ಒಳಗಡೆ ಏನ್ ಸಿಗುತ್ತೆ ಕೊನೆಗೆ ನಿಮ್ಗೆ? ಏನಲ್ರಿ, ಏನು ಸಿಗಲ್ಲಲ್ರಿ. ದುಡ್ದದ್ದ ನಾರ್ತ ನಾವು ಲೆಕ್ಕ ಮಾಡಿದ್ರಿಲ್ಲ, ಲೆಕ್ಕ ಮಾಡಿದ್ರಿಲ್ಲ. ಕೈಲಿಂದ ಹೋಗೋದ ಅದ ಬಡ್ಡಿ ಕಟ್ಟದ ಮತ್ತೆ ಹಿಂಗ್ ಕೂತಾನದ. ಮತ್ತೆ ಮನೆಗೆ ತಗೊಂಬರ್ಬೇಕು. ಹಂಗಾಯ್ತು ನೋಡ್ ಸರ್. 4 ದಿನ ಇದ್ಬಿಡ್ತೀರಾ ಸರ್? ಹಿಂಗೆ 4 ದಿನ ಆಯ್ತು ಬಂದು. ಈಗ ಇಲ್ಲೇ ವಾಶ್ರೂಮ್ ಅಂದ್ರೆ ಶೌಚಾಲಯ ಎಲ್ಲ ವ್ಯವಸ್ಥೆ ಇದೆಯಾ? ಎಲ್ಲ ಮಾಡಿ ನಿರ್ಮಾಣ ಮಾಡಿ ಇಟ್ಟವ್ರಲ್ಲ. ಎಲ್ಲ ಹೊರಗಡೆ ಹೋದ್ರಿ. ಏನು ಓಪನ್ ಅಲ್ರಿ, ಏನು ಓಪನ್ ಅಲ್ರಿ. ಕಷ್ಟ ಇದನ್ನ ಮಾಡ್ಯಾರಿ. ಈಗ ಗೋವಿನ ಜೋಳ ಅಳ್ಕೇಬೇಕು, ಮಾರ್ಬೇಕು, ನಾವು ಹೋಗ್ಬೇಕು ರಸ್ತೆಯಲ್ಲಿ. 130 ಕೋಟಿ ರೂಪಾಯಿ ಖರ್ಚು ಮಾಡಾರಂತೆ. ಕೊಟ್ಟೆ ಅಲ್ಲ, ಏನು ಯಾರು ಬಂದಿಲ್ಲ ಇಲ್ಲಿ, ಯಾರು ದಾದು ಮಾಡಿಲ್ಲ. ರಾಣೆಬೆನ್ನೂರು ತಾಲೂಕು ಬೀಜೋತ್ಪಾದನೆ ಒಳಗ ನಂಬರ್ 1 ನಮ್ಮ ತಾಲೂಕು. 6 ತಾಲೂಕಿನೊಳಗ ನಂಬರ್ 1. 6 ತಾಲೂಕಿನೊಳಗ ರಾಣೆಬೆನ್ನೂರು ತಾಲೂಕಿನಲ್ಲಿ ಮೊನ್ನೆ ಯಾವುದೇ ಶಾಸಕರಾಗ್ಲಿ, ಯಾರೇ ಆಗ್ಲಿ, ಅಧಿಕಾರಿಗಳಾಗ್ಲಿ, ರಾಣೆಬೆನ್ನೂರು ತಾಲೂಕಿನಾಗ ಎಷ್ಟು ಬೆಳೆ ಹಾನಿ ಆಗೈತಿ, ಯಾವ ಅಧಿಕಾರಿಗಳು ಬಂದು ಬೆಳೆ ಹಾನಿ ಹಾಕ್ರಿ ಅಂತ ಯಾರು ಹೇಳಿಲ್ಲ. ಯಾರ ರೈತರಿಗೆ ಕ್ವಾಡ ಇದು ಹಿರೇಕೇರಿ, ಹಾನಗಲ್ಲು, ಸಿಗ್ಗಾಂವ, ಹಾವೇರಿ ಎಲ್ಲವೂ ಹಾಕ್ಯಾರ. ನಮ್ಮ ಕ್ಷೇತ್ರಕ್ಕೆ ರಾಣೆಬೆನ್ನೂರು ತಾಲೂಕಿಗೆ 32-28% ಹಾಕಿದ್ರ ಮತ್ತೆ ಎಲ್ಲ ಶ್ರೀಮಂತರಾದ್ರ ಇವ್ರು ಯಾಕೆ ಬೆಳೆ ಹಾನಿ ಬೆಳೆ ಪರಿಹಾರ ಕೇಳ್ತಾರ? ಕೇಳೋದಿಲ್ರಿ. ಅದಕ್ಕಾಗಿ ನಾ ಹೇಳೋದು, ರೈತ ಸಂಘ ಅಧ್ಯಕ್ಷರಿಗೆ ಆತು, ಯಾರಿಗೆ ಆತು, ರೈತರ ಬಗ್ಗೆ ಒಟ್ಟ ಕಾಳಜಿ ತಗೊಂಡು ಬೆಳೆ ಹಾನಿ ಯಾಕೆ ಹಾಕಿಲ್ಲ, ಬೆಳೆ ಪರಿಹಾರ ಯಾಕೆ ಹಾಕಿಲ್ಲ ಅನ್ನೋದ ನಮ್ ಬಗ್ಗೆ ಒಟ್ಟ ಅವ್ರು ಕಷ್ಟ ಬಿಡ್ಬೇಕ್ರಿ. ಈಗ ಜನ ಏನ್ ಮಾತಾಡ್ತಾರ ನಾ ಹೇಳದ್ರಿ. ಜನ ಏನ್ ಮಾತಾಡ್ತಾರ, ರಾಣೆಬೆನ್ನೂರು ತಾಲೂಕಿನಲ್ಲಿ ಶಾಸಕರು ಯಾವುದೇ ಶಾಸಕರಾಗ್ಲಿ ರೈತ ಸಂಘವರು ಅವರು ಮ್ಯೂಚುವಲ್ ಇರ್ತಾರ. ಹಿಂಗಾಗಿ ಯಾರು ನಂಬಕ್ ರೈತರು ಅಂತ ಕೇಳ್ತಾರ. ಇದನ್ನ ಒಂದ್ ಸ್ವಲ್ಪ ರೈತರಿಗೆ ತಿಳುವಳಿಕೆ ಮಾಡಿ ಹೇಳ್ಬೇಕು. ಬೀಜೋತ್ಪಾದನೆಯಲ್ಲಿ ನಂಬರ್ 1 ನಮ್ಮ ರಾಣೆಬೆನ್ನೂರು ತಾಲೂಕು. ಒಟ್ಟು ಅನುಕೂಲ ಮಾಡಿಕೊಡ್ಬೇಕಂತ ಎಲ್ಲರಿಗೆ, ಅಧಿಕಾರಿಗಳಿಗೆ, ಎಲ್ಲರಿಗೆ ನಾ ಕೇಳೋದ್ ಮನವಿ ಇಷ್ಟೇ. ಈಗ ಸಿಟಿ ಒಳಗಡೆ ಇದೆಯಾ ಸರ್ ಮಾರುಕಟ್ಟೆ? ಹಳೆ ಮಾರುಕಟ್ಟೆ ಸಿಟಿ ಒಳಗಡೆ ಇದೆ ಅಲ್ವಾ? ಇದು ವಸ್ತು ಅಲ್ಲಿ ಸಮಸ್ಯೆ ಆಗುತ್ತೆ ಅಂತ ಇದನ್ನ ಕಟ್ಟಿರೋದು. ಈಗ ಕಟ್ಟಿ ಈಗ 2-3 ವರ್ಷ ಆಯ್ತಾ? ಈಗ ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆ ಬಹಳ ಮಹತ್ವದ ಸಿಟಿ ಅಂದ್ರೆ ರಾಣೆಬೆನ್ನೂರು. ರಾಣೆಬೆನ್ನೂರಲ್ಲಿ ಬೀಜೋತ್ಪಾದನೆಯಲ್ಲಿ 1ನೇ ಮಾರ್ಕೆಟ್ ಆಗಿ ಹೊರಹೊಮ್ಮಿದೆ. ಇಂತಹ ಸ್ಥಳದಲ್ಲಿ ಮಾರ್ಕೆಟ್ ಸರಿಯಾದ ರೈತರಿಗೆ ವ್ಯವಸ್ಥೆ ಇಲ್ಲ. ರೈತ ಬೆಳೆದಂತ ಪೀಕಿಗೆ ಸರಿಯಾದ ರೇಟ್ ಇಲ್ಲ. ಈ ತರ ಇರೋದ್ರಿಂದ ರೈತರು ಬದುಕೋದು ಕಷ್ಟ ಇದೆ. ಈ ಸರ್ಕಾರ ಪೂರ ಗಮನ ತಗೋಬೇಕು. ಇಲ್ಲಿ ಏನೇನು ರೋಡ್ನಲ್ಲಿ ಹಾಕೊಂಡು ಮಾಡಿದ್ರೆ ಆಕ್ಸಿಡೆಂಟ್ ಆಗಿದೆ ಸುಮಾರು ಜನಕ್ಕೆ. ಇಲ್ಲಿ ಆ ವ್ಯವಸ್ಥೆ ಸರಿಯಾಗಿ ಓಪನಿಂಗ್ ಮಾಡಿದ್ರೆ ಏನಾದ್ರು ವ್ಯವಸ್ಥೆ ಆಗುತ್ತೆ. ಇಲ್ಲಿ ಇದು ಕೂಡಲೇ ಜಾರಿ ಮಾಡಬೇಕು. ಅದನ್ನ ಸ್ಪಷ್ಟಪಡಿಸಿ ಶಾಸಕರ ಅಥವಾ ಅಧಿಕಾರಿಗಳು ಕ್ರಮ ತಗೊಂಡು ಇಮಿಡಿಯೇಟ್ಲಿ ಇದನ್ನ ಸರ್ಕಾರಕ್ಕೆ ಎಚ್ಚರಿಕೆ ಆಗಿ ರೈತ ಸಂಘದ ಶಾಸಕರಿಗೆ ಪ್ರತಿಷ್ಠೆ ಎಲ್ಲ ಆಗಬೇಕಂತ ಉದ್ದೇಶ. ಈಗ ಈಗಾಗಲೇ ರಾಜಕೀಯ ಒಳಗ ಬಣ ಬಡದಾಟ ಅಂತ ಐತ್ರಿ. ಈ ಬಣ ಬಡದಾಟನೊಳಗ ಇದು ಕೊಲೆ ಆದಂಗ್ರಿ. ಅದು ಈ ಕಾರಣ ಏನಂತಂದ್ರ ಬಸವರಾಜ ಶಿವಣ್ಣನವರ ಬಣ, ಸಿದ್ದರಾಮಯ್ಯರ ಬಣ, KB ಕೋಳಿವಾಡ್ರ ಬಣ,
ಡಿ.ಕೆ. ಶಿವಕುಮಾರ್ ಬಣ ಇವು ಅದಕ್ಕ ಇವು ಎರಡು ಬಣದ ಹೋರಾಟದೊಳಗ ಇವು ಉದ್ಘಾಟನೆ ಮಾಡ್ಲಿಲ್ದಂಗ ಇದು ಬಲಿಯಾಗಕತ್ತಿರೋದು ರಾಣೆಬೆನ್ನೂರು ಮೆಗಾ ಮಾರ್ಕೆಟ್. ಬಣದದ್ದು ಅಲ್ಲ ಅಂತ ನಾಳೆ ನಿಮ್ಮ ಮಾಧ್ಯಮ ಮುಖಾಂತರನೇ ಹೇಳ್ಬೋದು. ರೈತ ಮುಖಂಡ ಹೇಳಿದ ಬಣ ಅಲ್ಲ ಅಂತ ಹೇಳ್ತಾರ. ನಾನು ಬೇಕಾದ್ರೆ ರೋಡಿಗೆ ಬರಲಿ, ನಾ ಬಣದ ಬಗ್ಗೆನ ಇದಾಗೈತೆ ಅಂತ ನಾ ತೋರಿಸ್ಕೊಡ್ತೀನಿ. ಆದ್ರೆ ಏನ್ರಿ ಇವತ್ತಿನ ವ್ಯವಸ್ಥೆ ಅಂತಂದ್ರ ಸಾವುಕಾರ ಅಲ್ಲಲ್ಲ, ನಾನು ಹೇಳ್ತೀನಿ ಸಾವುಕಾರ ಸರ್ಕಾರ ಒಂದ. ಸಾವುಕಾರ ಸರ್ಕಾರ ಯಾಕೆ ಒಂದಂತಂದ್ರ ಈಗ ಮಾರ್ಕೆಟ್ ಇತ್ತಂದ್ರ ರೈತ ಹಚ್ಚು ರೇಟ್ ಸಿಗ್ಲಿಲ್ಲ ಅಂದ್ರೆ ಅದನ್ನೇ ಅವನ್ನ ಬೀದಿಗೆ ಹಾಕಿಬಿಟ್ರ. ಯಾಕಪ್ಪ ಬೀದಿಗಿರೋದ್ ಮಳೆಗೆ ಎದರಿರ 50-100 ರೂಪಾಯಿ ಕಡಿಮೆ ಕೊಟ್ಟಕಾನ. ಇದೇ ಉದ್ದೇಶ ಸಾವುಕಾರಗೂ ಮತ್ತು ಸರ್ಕಾರಕ್ಕೂ ವ್ಯತ್ಯಾಸ ಏನಂದ್ರ ರೈತನ ಮಾರ್ಕೆಟಿಗೆ ಬಿಟ್ರೆ ಹೇಳ್ದಂಗೆ ಕೇಳಲ್ಲ, ಬೀದಿಗಿಟ್ರೆ ಮಾತು ಕೇಳ್ತಾರಂತಂದು ಇವ್ರಿಬ್ಬರು ಏನು ಮುಟ್ಟಾಳ ನನ್ನ ಮಕ್ಕಳು ಅದಾರಲ್ಲ, ಸಾವುಕಾರ ಮತ್ತು ಸರ್ಕಾರ, ಈ ಮುಟ್ಟಾಳ ನನ್ನ ಮಕ್ಕಳು ರೈತರನ್ನ ಬೀದಿಗಿಡ್ತಾ ಇದಾರೆ. ಬೀದಿಗಿಟ್ರ ಅವ್ನು ಕೊಡ್ಬೇಕಾಕತಿ. ಅಲ್ಲಿ ಎಷ್ಟೋ ಮಂದಿ ಬೈಕ್ ಎತ್ಕೊಂಡಿದ್ದಾರೆ, ಹೌದ್ರೆ? ಈಗ ನಮ್ಮ ಬ್ರದರ್ ಹೇಳಿದ್ರು ರೈತ ಹೋರಾಟಗಾರ ಅಂತಂದು. ರೈತ ಹೋರಾಟಗಾರ ಮೇಲೆ ಎಷ್ಟು ಕೇಸ್ ಹಾಕ್ಯಾರ? ಆ ಕೇಸ್ ವಜೆ ಹೊಡ್ಯಾಕ ಇದ್ರ ಹುಬ್ಬಳ್ಳಿಯಲ್ಲಿ ಸ್ಟೇಷನ್ಗೆ ಕಲ್ಲು ಹೋಗೋದ್ರ ಮೇಲೆ ಕೇಸ್ ತಕ್ಕಂದ್ರು. ರೈತ ಹೋರಾಟಗಾರ ಮೇಲೆ ಇವತ್ತಿಗೆ ಕೇಸ್ ತಕ್ಕನಕಚ್ಚಿಲ್ಲ. ಹೆಂಗ್ ರೈತ ಹೋರಾಟಗಾರ ಹೆಂಗ್ ರೈತ ಅಂದ್ರ ಹತ್ತಿಕ್ಕಿಡುವಂತ ಕೆಲಸವನ್ನು ಮಾಡ್ತಾ ಇದಾರೆ. ಏನು ವ್ಯವಸ್ಥೆ ಇಲ್ಲ. ನಾನು ಒಂದೇ ಒಂದು ಹೇಳ್ತೀನಿ. ನಾನು ನಿನ್ನೆ ಗೋವಿನಜೋಳ ಮಾರ್ಕೊಂಡು ಹೋದೆ. ಯಾಕಂದ್ರೆ ಇಲ್ಲಿ ಕಾಟದಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಂದ್ರೆ ಏನು, ಯಾಕಂದ್ರೆ ರೈತರು ಎಲ್ಲರೂ ಸಹಾಯಕತ್ತಾರೆ. ಯಾಕೆ ಸಹಾಯಕತ್ತಾರೆ? ಅದು ಚೀಲ ಎಷ್ಟು ಕೆಜಿ ಬರುತ್ತೆ? ಅರ್ಧ ಕೆಜಿ ಬರುತ್ತೆ. ಅರ್ಧ ಕೆಜಿ ಯಾಕೆ ಬರುತ್ತೆ? ಅದಕ್ಕೆ 1 ಕೆಜಿ ಮುರ್ಕೊಳೋದು ಯಾರೋ ದಲ್ಲಾಳಿಗಳು. ರೈತರಿಗೇನೋ ಅದು 56 ಕೆಜಿ ಇಟ್ಟಿರ್ತಾರೆ, 1 ಕೆಜಿ ಲೆಸ್ ಹೋಯ್ತು. ಮತ್ತೆ ಕಾಟದಲ್ಲಿ ಎಲೆಕ್ಟ್ರಿಕಲ್ ಕಾಟ ಇಲ್ಲ. ಮೊದಲಿನಿಂದ ನಾನು 200-300 ಕ್ವಿಂಟಲ್ ಮಾರು ಹೋಗಿದ್ದೀನಿ. ಯಾಕಂದ್ರೆ ಒಂದು 15-20 ದಿವಸದ ಹಿಂದೆ ಎಲೆಕ್ಟ್ರಿಕಲ್ ಕಾಟ ತರ್ರಿ ಅಂತ ಹೇಳಿ ಮಾರ್ಕೆಟ್ನವ್ರು ಹೇಳಿದ್ರು. ಯಾಕಂದ್ರೆ ದಲ್ಲಾಳಿಗಳು ಒಟ್ಟರು ಮಾತಾಡ್ತಾರೆ. ನಿನ್ನೆಯಿಂದ ಮತ್ತೇನು ಹಗಲಾಟ ಆಡಿಸಿದ್ದಾರೆ ಗೊತ್ತ್ರಿ? ನಿನ್ನೆ ಟೆಂಡರ್ ಹಾಕೋಣದು. ಯಾವ ತರ ಟೆಂಡರ್ ಅಂದ್ರೆ ಹತ್ತಿಗೆ ಏನು ಹಾಕ್ತಾರಲ್ಲ ಟೆಂಡರ್, ಫಸ್ಟಿಗೆ ಯಾರ 10 ರೂಪಾಯಿ 5 ರೂಪಾಯಿ ಜಾಸ್ತಿ ಏರಿಸ್ಕೊಂಡು ಅದು ಇವರೆಲ್ಲ ದಲ್ಲಾಳಿಗಳು ಮಾತಾಡ್ಕೊಂಡ್ಬಿಡ್ತಾರೆ. ರೈತರಿಗೇನು ಒಂದು ಕೊಂಚತ್ತು ಒಂದು ಹಿಡಿನೂ ಕೂಡ ದಲ್ಲಾಳಿಗಳಿಗಿದೆ ನಡೆಯಕತ್ತಿರೋದು. ಬೆಳಿಗ್ಗೆ ಏನ್ ಮಾಡ್ತಾರೆ, ಎಲ್ಲರದು ಫೋನ್ ಐತಿ. ಎಷ್ಟು ದಲ್ಲಾಳಿಗಳು ಬರ್ತಾರೆ ಬೇಕಾರೆ ಕಾಂಟ್ಯಾಕ್ಟ್ ಮಾಡೋಣ. ಅವ್ರೇನ್ ಮಾಡ್ತಾರೆ, ಒಂದೇ ಜಾಗದಲ್ಲಿ ಸೇರ್ತಾರೆ. ಇವಾಗ ಬಂದು ಅವರು ಏನೋ ಮೈಸೂರು ತಗೊಂತಾರೆ. ಮೈಸೂರು ಯಾವ ಟೈಪ್ ತಗೊಂತಾರೆ? 10 ಗಂಟೆಗೆ ಇವ್ರಪ್ಪ ಬಂದು ಏನೋ ಗೊಂಜೋಳ ಒಣಗ್ ಹೋಗುತ್ತಾ? 10 ಗಂಟೆಗೆ ಒಣಗ್ತೈತೇನ್ರಿ ರೈತರದು? 10 ಗಂಟೆಗೆ ಬಂದು ಮೈಸೂರು ತಗೊಳೋದು, 4 ಗಂಟೆಗೆ ರೈತರಿಗೆ ದುಂಡಗ್ ಮಾಡ ಅಂತ ಹೇಳೋದು. ರೈತರ ಕಷ್ಟ ಇಲ್ಲಿ ಎಲ್ಲರೂ ಹಗಲು ರಾತ್ರಿ 8 ದಿವಸಗಳು ಮಕ್ಕಂದಾರ್ರಿ ಇಲ್ಲಿ ಒಳಗಡೆ. ಆದ್ರೂ ಚೀಲ ಕಾಯ್ಕೊಂತ ಇರಬೇಕು. ಅವ್ರದ್ದು ಬಾಡಿಗೆ, ಅವ್ರದ್ದು ಏನು. ರೈತರು ಏನ್ ಮಾಡ್ತಾರೆ ಪಾಪ, ಕಷ್ಟ ಇದೆ ತಾತ, ಬಹಳ ಕಷ್ಟ. ನಿನ್ನೆ ಬಂದವೆ ಬರೀ ಊಟಕ್ಕಲ್ಲಿ ನೋಡಿ. ಈಗ ಬಂದೆ ಉಣ್ಣಾಕ, ಅಲ್ಲಿಂದ ನಡ್ಕೊಂಡ ಬರೋದು ಆಗ್ಲಿಲ್ಲ ನಮಗೆ. ಈಗ ಊಟಕ್ಕೆ ಬಂದೆ. ಕುಡಿಯಕರ ನೀರು, ಊಟಕ್ಕರ ಒಂದು ಅಂಗಡಿ ಸೌಕರ್ಯ ಅಂದ್ರೆ ಸೌಕರ್ಯ ಬೇಕ ಬೇಡ? ರೈತ ಏನಾಗ್ಯಾನ, ನೆಲ ಹೊಚ್ಚಿಬಿಟ್ಟ. ಇವ ಇದ್ದವ ಸೌಕರ್ಯ ಹಂಗ ಹೊಂಟ. ನಾವ್ ಏನ್ ಮಾಡ್ಬೇಕು ಮುಂದ ಅಂತ. ಒಳಗಡೆ ಏನು ವ್ಯವಸ್ಥೆ ಇಲ್ವಾ ನಿಮ್ಗೆ? ಏನ್ ಸುದ್ದಿ ಅಲ್ರಿ? ಅಲ್ಲಿಂದ ಬಂದಿ ಊಟಕ್ಕ ಅಲ್ಲಿ ಹೋಗ್ಬೇಕು. ಊಟಕ್ಕಲ್ಲಿ ದಾಟ್ಕೊಂಡು ಹೋಗ್ಬೇಕಾ? ಅವ್ರು ಹೋಗ್ತಿದಾರಲ್ಲ, ಬಹಳ ಅಪಾಯ. ನಮ್ಮಂತಾರ ಏನ್ ಮಾಡ್ಬೇಕ್ರಿ? ಡೇಂಜರ್ ಭಾರಿ ಕಷ್ಟ ರೀ. ರಾತ್ರಿ ಬಂದವ್ರಿ ಇಲ್ಲಿ ಇದನ್ನ ನೋಡ್ಬಿಟ್ರ ಗಿಡ ಹಚ್ಚಾರ ನಾಳೆ ಕುಂದ್ರಕ್ ರೈತರಿಗೆ. ಎಲ್ಲಿ ಕುಂದ್ರಬೇಕು ಅನ್ನೋದು ರೈತರಿಗೆ ಒಂದ್ ಜಾಗ ಇಲ್ಲ. ಹಾವು ಹುಳ ಉಪ್ಪಡಿ ರೈತರು ಏನಾದ್ರ ಹಾವು ಬಂದು ಅಂದ್ರೆ ರಾತ್ರಿ ಟೈಮ್ದಾಗ ಲೈಟ್ ಹಚ್ಚಿಲ್ಲ. ಹಾವು ಬಂದು ಏನಾರ ಕಚ್ಚಿದ್ವು ಅಂದ್ರೆ ರೈತನ ಪರಿಸ್ಥಿತಿ ಏನ್ ಆಗ್ಬೇಕದ? ಆ ಗೊಂಜೋಳದ ಸಂಕಟ ಒಂದ, ಆ ಸದಕಲ್ದಾಗ ಕುಂದ್ರದ ಅಂತ ಸಂಕಟ. ಕಾಕ ಏನ್ ಮಕಾನಕ್ಕೆ ಎಲ್ಲಿ ಜಗನೇ ಇಲ್ಲ. ಆ ಲೈಟ್ ಇಲ್ಲ ಒಂದೇದ. ಆ ಲೈಟ್ ಹಚ್ಚಿರಂತ ಲೈಟ್ ಕೇಳಕ್ ಹೋದ್ರ ಅವ್ರನ್ನ ಇಲ್ರಿ ನಮ್ಗೆ ಗೊತ್ತಿಲ್ಲ. ಮತ್ ಯಾರಿಗ್ ಗೊತ್ತಿದ್ರಿ? ಯಾರು ಮಾಡಿರಿ? ಯಾರು ಮಾಡ್ಬೇಕು? ಹೌದು, ಯಾರು ಮಾಡ? ಹಂಗಾಗಿ ಆ ಕಡೆ ರೈತರಿಗೆ ಕೊಟ್ರ ರೈತರ ಸಂಘದ ವತಿಯಿಂದ ನಡೆಸಿದಾರ ಹೋಗ್ರ ಕಡೆಗೆ. ನಿನ್ನೆ ರಾತ್ರಿ ನಮ್ಮ ಮಗ ಜೋಳ ಕಾಯ್ಕೊಂತ ಮಕ್ಕಂದನ್ರಿ. ಕೆಳಗಡೆ ಮಕ್ಕಂದ್ರ ಗಾಡಿ ಕಾಟ, ಮೇಲ್ಗಡೆ ಮಕ್ಕ ಚೀಲದ ಮೇಲೆ ಮಲ್ಕಂದಾನೆ. ಲಾರಿ ಬಂದ ಪಾಪ ಹಿಂದ್ಗಡೆ ನೋಡಿಲ್ಲ ಅವರು ರೈತ. ರಾತ್ರಿ ನೈಟ್ ಕತ್ಲ ಕಾಣೋದಿಲ್ಲ. 4 ಚೀಲ ಬಿದ್ದ ಮೇಲೆ ಎದ್ದಿದ್ದಾನೆ. ಬೆಳತಂಕ ಹಂಗೆ ಕೂತಂದಾನೆ. ಒಂದ್ ಸ್ವಲ್ಪ ಮಿಸ್ ಆಗಿದ್ದಾನೆ. ರೈತ ಏನ್ರ ಆದ್ರಿ ಯಾರು ಹೊಣೆರಿ? 130 ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂತಹ ಎಪಿಎಂಸಿ ಯಾರ್ಡ್ ಇದು. ಇದುವರೆಗೂ ಕೂಡ ಇದನ್ನ ರೈತರ ಅನುಕೂಲಕ್ಕೋಸ್ಕರ
ಮುಕ್ತ ಮಾಡಿಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ರಾಜಕೀಯ ಬಣ ಬಡಿದಾಟ ಮತ್ತು ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಈ ರೀತಿ ಆಗ್ತಾ ಇದೆ ಅನ್ನುವಂತ ಆರೋಪವನ್ನ ರೈತರು ಮಾಡ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.